ಹೇಳ್ರ ಎಲ್ಲ ನಿನ್ನ ಮಗನೇ ಅಲ್ಲ ಬೋಳಿ ಮಗ. ವೈಟ್ ಬೀಸ್ಟ್. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆಯಿತು. ಸೊ ಇವತ್ತು ಈ ಗಾಡಿಯಲ್ಲಿ ಮಾಡ್ತಾ ಇದ್ದೀನಿ ವ್ಲಾಗ್. ಅಂದರೆ ಆಲ್ಮೋಸ್ಟ್ ಇದು ವ್ಲಾಗ್ ಅಲ್ಲ, ಅಂದರೆ ಹೆಲ್ಮೆಟ್ಗೆ ಹಾಕೊಂಡು ಮೋಟೋ ವ್ಲಾಗಿಂಗ್ ಏನು ಮಾಡ್ತಾ ಇಲ್ಲ. ಸೊ ಎಲ್ಲ ಆಚೆ ಕಡೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕಂತಲೇ ಈ ಗಾಡಿ ತೊಗೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಹೆಲ್ಮೆಟ್ ಹಾಕ್ಕೊಂಡಿರ, ಹೆಲ್ಮೆಟ್ಗೇನು ಕನೆಕ್ಟ್ ಮಾಡಿಲ್ಲ ಈ ವ್ಲಾಗ್ ಮಾಡೋದಕ್ಕೆ. ಸೊ ಏನಪ್ಪ ಅಂದರೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ತುಂಬ ದಿನ ಏನಿಲ್ಲ, ತುಂಬ ವರ್ಷದಿಂದನೇ ಮಂತ್ರಾಲಯ ಹೋಗಬೇಕು ಅಂತ. ಸೊ ಆಲ್ಮೋಸ್ಟ್ 3 ವೀಕ್ಸ್ ಬಿಫೋರೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಕೊನೆಗೂ ಕನ್ಫರ್ಮ್ ಮಾಡಿದ್ವಿ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಸೊ ಈಗ ಸಿದ್ದಾಪುರ ಹೋಗಿ ಫ್ರೆಂಡ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಮೆಟ್ರೋಯಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನ್ನು. ಸೊ ಇದು ಮೋಟೋ ವ್ಲಾಗ್ ಅನ್ನೋದಕ್ಕಿಂತ ಟ್ರೈನಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು. ಸೊ ನೋಡಬೇಕು ಯಾವ ಥರ ಬರುತ್ತೆ ಅಂತ. ಸೊ ನಾನು ಇದು ಟ್ರೈನಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಏನೋ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಕೂಡ ಮಂತ್ರಾಲಯಗೆ ಹೋಗಿದ್ದು ಒಂದು 10 ವರ್ಷ ಹಿಂದೆ. ಮತ್ತು ಇವಾಗ ಸೆಕೆಂಡ್ ಟೈಮ್ ಸೇಮ್ ಮಂತ್ರಾಲಯಗೆ ಹೋಗ್ತಾ ಇದ್ದೀನಿ ಅದು ಟ್ರೈನಲ್ಲಿ. ಬಟ್ ಏನಂದರೆ ನಾನು ಫಸ್ಟ್ ಟೈಮ್ ಹೋದಾಗ ಬುಕ್ಕಿಂಗ್ ಏನು ಇರಲಿಲ್ಲ. ಈ ಸಲ ಪಕ್ಕಾ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು, ಸೀಟ್ ಯಾವುದೇ ರೀತಿ ತೊಂದರೆ ಇರಬಾರ್ದು ಅಂತ. 7 ಜನ ಹೋಗ್ತಾ ಇದ್ದೀವಿ. ನಿಮಗೆ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಒಬ್ಬೊಬ್ಬರೇ ಸಿಗ್ತಾರೆ. ಎಲ್ಲೋ ತರ್ತಾ ಇದೆಯಾ ಹೊಸ? ನೀ ಕಾಣಿಸ್ತಾನೆ ಇಲ್ಲ. ಬೆಳಕಾದ್ರೂ ಬರ್ಬೇಕು ತಾನೆ. ಮನೆಗೆ ಹೋಗ್ಬಿಟ್ಟಾರಂತ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಬರ್ತಾ ಆಯ್ತು ಅನ್ಕೊಂತೀನಿ. ಸಮಾಧಾನ ಹೋಗ್ತಿಲ್ವಾ? ನಮ್ಗೊಂದು ಸೆಂಡ್ ಆಫ್ ಕೊಡಿಯಾ ಬಾರ. ಅಭಿಮಾನಿ ದೇವ್ರೊಬ್ಬ ನೀನೆ. ಮೇಲೆ ರೈಲ್ವೆ ಸ್ಟೇಷನ್ ಬರ್ಬೋದು ಬರ. ಮಚ್ಚ ಮಾಡೋದು ಮಚ್ಚ ಮಾಡಿಲ್ಲ ಮಚ್ಚ. ಅಂಡರ್ವೇರ್ ಅಂತ ಹಾಕಿದ್ಯಾ? ಅಂಡರ್ವೇರ್ ನಮಸ್ಕಾರ ಸರ್. ಟ್ರೈನು ಕರೆಕ್ಟಾಗಿ ಲ್ಯಾಂಡ್ ಮಾಡಿದ್ರಾ? ಪಾಪ ಅವ್ನು ಹೊಟ್ಟೆ ಹಸಿಗೆ ಹಂಗೆ ಮಲ್ಕೊಂಡೇ ಬಿಟ್ಟ. ಕಾದು ಯಾರು ಏ ಬ್ರೋ ಸರ್ ನಿಮಗೆ ವೇಟಿಂಗ್ ಮ್ಯಾಚ್. ಅವಾಗಿಂದ ಕಂಟೆಂಟ್ ಇಲ್ಲ ಅಂತ ಹೇಳ್ತಾ ಇದೆ. ಹೇಳು ಬ್ರೋ. ಪೆನ್ನು ಬುಕ್ ಮಾಡ್ತಾ ಇದ್ದೀವಿ ಬ್ರೋ. ಸೊ ಅಂತೂ ಆಲ್ಮೋಸ್ಟ್ ಆಂಧ್ರ ತಲುಪಿದ್ದೀವಿ ಬೆಳಗ್ಗೆ. ಏನೇನಾಯ್ತಪ್ಪ ಅಂದರೆ ನೈಟು ಟ್ರೈನ್ ಇದ್ದಿದ್ದು 11 ಗಂಟೆಗೆ. ಟ್ರೈನ್ ಡಿಲೇ ಆಗಿ 3 ಗಂಟೆಗೆ ಬಂದು ಮತ್ತೆ ನಾವು ಅಲ್ಲಿ ಬಿಡೋಷ್ಟಲ್ಲಿ 4 ಗಂಟೆ. ಒಂದೊಂದು ರೌಂಡೆಲ್ಲ ಗುರು ಹಾಕಿರೋದು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಆಂಧ್ರ ಬಿಟ್ಟಿದ್ದೀವಿ. ಆಂಧ್ರ ಅಲ್ಲ, ಯಾವುದೋ ಧರ್ಮವರಂ ಅಂತಿತ್ತು. ಇಲ್ಲಿಂದ ಇನ್ನೂ 1 ಅವರ್ ಏನೋ ತೋರಿಸ್ತಿದೆ, ನೋಡಬೇಕು. ಸಖತ್ ಫಾಸ್ಟಾಗಿ ಹೋಗ್ತಿದ್ದಾನೆ ಮಾತ್ರ. ನೈಟಿಂದ ಫುಲ್ ಎಕ್ಸ್ಪ್ರೆಸ್ ನಾನ್ ಸ್ಟಾಪು. ಅಲ್ಲಿ ಇಲ್ಲಿ ಒಂದು 3-4 ಸ್ಟಾಪ್ ಕೊಟ್ಟಿರ್ಬೋದು ಅಷ್ಟೇ. ಬನ್ನಿ ಗ್ಯಾಂಗ್ ತೋರಿಸ್ತೀನಿ. ಎಲ್ಲ ಇಲ್ಲೇ ಎದ್ದು ಬಿಟ್ಟು ಕೂತವ್ರು. ಹೇಳ್ರ ಎಲ್ಲ ನಿನ್ನ ಮಗನೇ ಅಲ್ಲ ಬೋಳಿ ಮಗ.
4 ಅವರ್ ಟ್ರೈನ್ ಬರ್ತೈತೆ ಅಂದ್ಬಿಟ್ಟು 8 ಅವರಿಂದ ಜರ್ನಿ ಮಾಡಿಸ್ತಾನೆ ಅವನು. ಅಷ್ಟೊಂದು ಟಿಕೆಟ್ ನಮ್ಮಿತ್ತು ಅಂದರೆ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಯಾವ ಗೊತ್ತಾಗ್ತಾ ಇದೆ. ನನಗೆ ಗೊತ್ತಿತ್ತು ಪೆಟ್ರೋಲ್ ಇರಲ್ಲ ಅಲ್ಲ ಬರ್ತಾ ಪೆಟ್ರೋಲ್ ಎಷ್ಟು ಟಿಕೆಟ್ ಬುಕ್ ಮಾಡಿಲ್ಲ, ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ ನಮ್ಗೆ. ಏನಪ್ಪ ಹುಡುಗ ಕಲೀಲಿ ಎಷ್ಟು ಬಿಡ್ತೀರಪ್ಪ ಮಾಡಬೇಕು. ಎಲ್ಲ ಮಾಡ್ಬಿಟ್ಟು ಯಾವಾಗ ನೆಕ್ಸ್ಟ್ ಸಬ್ಜೆಕ್ಟ್ ಹೆಲ್ಪ್ ಮಾಡಲ್ಲ. ಯಾರ್ದು ಬೇಕಾಯ್ತೇನಾ ಯಾರ್ದಿಲ್ಲ ಬಿಡು ಬೇಕಾಗಿ ಅಭಿ ಬಸ್ಸಲ್ಲಿ ಏರ್ ಬಸ್ ಬುಕ್ ಮಾಡ್ತೀವಿ. ಇದೇನು ಕೊಟ್ಬಿಡ್ರಿ ಇದು ನನ್ನ ಟ್ರೈನು. ನಾವೆಲ್ಲ ಮಂತ್ರಾಲಯ ಟ್ರಿಪ್ ಹೋಗ್ತೀವಿ. ಏ ಸೀನ್ ಮಾಡಿದ್ರಲ್ಲಿ ಇದೇ ಎಡಿಟ್ ಮಾಡಿ ಏ ಮೇಲೆ ಒಬ್ಬ ಇದ್ದಾನೆ ನೆನ್ಪು ಮಾಡ್ಕೊಳ್ರು. ವಿಡಿಯೋ ಎಡಿಟ್ ಮಾಡಿದ್ರಾ? ತಲೆ ಇಲ್ಲ ಅದಿನ್ನ ಮಂತ್ರಾಲಯ ಒಂದು ವಿಡಿಯೋ ಬೇಕು. ಅದೇ ಅಲ್ಲ ರಾಹುಲ್ ಬಾಯ್ ಕೈ ತೋರಿಸಲಿ ಇರೋ ನೋಡಿ ಹೀರೋಯಿನ್ ತೋರಿಸ ಇಲ್ಲಿ ಅವಳ ತುಟಿ ಎಲ್ಲ ತೋರ್ಕೊಳ್ಳೆ ಹೇಳು ಮತ್ತೆ ನಿದ್ದೆ ಚೆನ್ನಾಗಾಯ್ತಾ ನಮ್ಮ ಹುಲಿ ನೋಡಿ ಹೇಳುದು ಏನೆಲ್ಲ ಈ ಹುಡುಗಿರ ಅನ್ಕೊಂಡ್ಬಿಟ್ಟಿದಾರ ಡೈಲ ಹೊಡಿಬೋದು ಇಲ್ಲಿ ಹೌದಾ ಪುಣ್ಯಾತ್ಮ ರಶುಗಳ ಮೇಲೆ ಇಕ್ಕೋನೆ ರಾವಲಣ್ಣ ಏನು ಮಚ್ಚ ಮೆಹಂದಿ ಸ್ಪೆಷಲ್ ಏನು ಮಚ್ಚ ಅದೇ ಸ್ಪೆಷಲ್ ಏನು ಮಚ್ಚ ಬರತ್ ಅವ್ನು ಮೆಹಂದಿ ಹಾಕೊಂಡು ನಿಂದೇ ಸ್ಪೆಷಲ್ ಹೇಳು ಪರವಾಗಿಲ್ಲ ಕ್ಯಾಪ್ಟನ್ ನೀನು ಟ್ರಿಪ್ಪಿಗೆ ಎಲ್ಲ ಟ್ರಿಪ್ಪಿಗೆ ಕ್ಯಾಪ್ಟನ್ ನೀನೇ ಲವರ್ ಬಾಯ್ ಬಟ್ ಬಾಯ್ ಹ್ಯಾಂಡ್ ಬಾಲ್ ಬಾಯ್ ಮಚ್ಚ ಯಾರು ಫಸ್ಟ್ ಡೇ ಹೇಳಿ ಇಬ್ಬರಲ್ಲಿ ಓಕೆ ರೆಡಿ ಆಫ್ ಆಗೋಯ್ತು ಮಚ್ಚ ಇಲ್ಲ ಆನ್ ಆಗ್ತದೆ ಕ್ಲಿಕ್ ಆಗ್ತದೆ ರೆಡಿ ನೋಡ ಇದು ನಮ್ಮ ಜೀವನ. ಹುಡುಗಿರ ಜೊತೆ ಹೆಂಗೆ ಕುತ್ಕೊಂತೀರ ಅನ್ಕೊಂಡ್ರೆ ನಮ್ಮ ಹುಡುಗರ ಜೊತೆನೇ ಕುತ್ಕೊಬೇಕು. ಇರ್ಲಿ ಬಿಡು ಮಚ್ಚ ಬೆಳಗ್ಗೆ ಟೀ ಕೊಡ್ಸಿದ್ದಕ್ಕನ್ನ ಎಲ್ಲ ಬರ್ಡ್ ಭೂಮಿಗಳು ಇರ್ಲಿ ಮಚ್ಚ ಫ್ರೇಮಲ್ಲಿ ನೀನೊಬ್ಬ ಮಸ್ತ್ ಬರ್ತಿದ್ಯಾ ಏನಾದ್ರು ಅವ್ರದ್ದೆಲ್ಲ ಫ್ರೇಮ್ ತೆಗಿತಾ ಇದ್ದೀನಿ ಹಿಂದೆ ಆ ಬ್ಯೂಟಿಗಿಂತ ಈ ಬ್ಯೂಟಿ ಮಸ್ತ್ ಆಗೈತೆ. ಸೊ ದೇವ್ರು ಕೊಟ್ಟಿರೋ ಸೌಂದರ್ಯ ತಕ್ಕಮಟ್ಟಿಗೆ ಐತೆ. ಅದರಿಂದ ಅಣ್ಣಂಗೆ ಫಾಲೋವರ್ಸ್ ಬರಲಿ ಈ ಬ್ಯೂಟಿನ ಕವರ್ ಮಾಡ್ಕೊಂಡು ಸ್ವಲ್ಪ ಲಾಗ್ ಮಾಡೋಣ. ಹಾಂ ಹೇಳು ಮಚ್ಚ ಹೆಂಗೆ ಏನು ಕತೆ ಇದೆಲ್ಲ ಹೇಳು ಮಚ್ಚ ಇನ್ಸ್ಪಿರೇಷನ್ ಏನು ಏನೂ ಇಲ್ಲ. 3ನೇ ಟ್ರಿಪ್ ಮಚ್ಚ ನಿಂದು ಮಂತ್ರಾಲಯ ನಾವು ಹೋಗೋದಲ್ಲ, ರಾಯರು ಬೇಕಂದಾಗ ಅವರೇ ಕರ್ಸ್ಕೊಂತಾರೆ. ಬರಬಾರ್ದು ಫ್ರೇಮಲ್ಲಿ. ನಾನು ಬರಲ್ಲ ನಾವು ಬಾಂಬು ಮನ ಆಮೇಲೆ ಗಾಳಿ ಮಚ್ಚ ಗಾಳಿ ಹೊಡಿತಾರೆ ಅಂತ ಇಲ್ಲಿ ಮಚ್ಚ ಸ್ವಲ್ಪ ಗ್ರೀನರಿ ಇದೆ ಬೆಟ್ಟ ಆಗ್ಲಿದ್ರು ಅದನ್ನ ಸಿಂಕ್ ಮಾಡಾಕ್ಬಿಡು. ಏನು ಮಾಡ್ಬೇಕು ಮಚ್ಚ ಇನ್ನೊಂದ್ಸರಿ ಗಜಾ ಫಿಲಮಲ್ಲಿ ಹಾ. ಸಾಂಗ್ ಬರುತ್ತೆ ಟ್ರೈನಲ್ಲಿ. ಜಿ ಹೇ ಗಜ ಅದೆಲ್ಲ ಇಲ್ಲ ಗುಂಟೂರು ಅದ ಅದಲ್ಲ ಮತ್ತೆ ಹೇಗೆ ಮಾಡಬೇಕು ಕಾಡೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುತ್ತಂತೆ ಹಾಲೆಜ್ಜೆ ಒಟ್ಟಾರೆ ಒಂದ್ಸರಿ ಮಚ್ಚ ನಿನ್ ಸ್ಮೈಲಲ್ಲಿ ಅಂಕಲ್ ರೆಸ್ಟ್ ರೂಮ್ ಕೂಡ ಜಾಗ ಬಿಡ್ತಿಲ್ಲ ನಾವು ಏ ಅಂಕಲ್ ಲೋಕ್ ಕರ್ ರೇ ಕನ್ನಡನೇನಾ ಏನಿಲ್ಲ ಅಂಕಲ್ ಲಾಗ್ ಮಾಡ್ತಾ ಇದ್ರಿ ಹೋಗಿ ಜಾಗ ಬಿಡ್ತಾ ಇಲ್ಲ ನಿಮ್ಗೆ ಅಂತಿದ್ರಿ ಗೋಬ್ರಾ ಕ್ಯಾಮ್ರಾ ನೀವು ಹೇಳ್ತೀರಾ ಡೈಲಾಗು ಯೂಟ್ಯೂಬರ್ ಬರ್ತದೆ ಬರಲ್ಲ ದೊಡ್ಡದ ಹಾಂ ಇಲ್ಲ
ಈ ಚಿಕ್ಕ ಚಿಕ್ಕ ಕ್ಯಾಮ್ರಾದಲ್ಲೇ ದೊಡ್ಡ ಚರಿತ್ರೆಗಳೆಲ್ಲ ಆಚೆ ಬಂದಿರ್ತವೆ. ಗಾಡೀಲಿ ಹೆಲ್ಮೆಟ್ ಗಿಲ್ ಹಾಕೊಂಡು ಗಾಡಿ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡು ಇಲ್ಲಿ ಗಾಡಿ ಫಿಕ್ಸ್ ಮಾಡ್ಕೊಂಡ್ರೆ ಹೋಗ್ತಾರೆ ನೋಡಿ. ಈ ಥರ ಕಳ್ಳರು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಪೊಲೀಸ್ 50,000 ಅದು 50,000 ಅಂಕಲ್ ಬಿಸ್ನೆಸ್ ಹೆಂಗೆ ಅಂತ ತಿಳ್ಕೊಂತವ್ರೆ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್. ಮಾಡು ಬೇಕೇ ಬೇಕು ಪ್ರೀತಿಸಲು ಸಂಸಾರ ಬೇಕ ಗುರು. ಮಚ್ಚ ಮಂತ್ರ ಯಾಕೆ ಬೀದರ್ವರೆಗೂ ಹೋಗುತ್ತಂತೆ, ಹೋಗೋಣ ಬರ್ರಿ. ಏನು ಫೇಮಸ್? ಬಜ್ಜಿ ಮೆಣಸಿನ್ಕಾಯ ಬೀದರಲ್ಲಿ ಫೇಮಸ್ಸು. ಹುಷಾರು ಮಚ್ಚ, ಆಚೆ ಚಪ್ಪಲಿ ಕಳ್ರಿ ಇರ್ತಾರೆ, ಚಪ್ಪಲಿ ಕಳ್ರಿ ಇರ್ತಾರೆ, ಹುಷಾರು. ಇದು ಸಂಬಂಧ ಇಲ್ದಿದ್ದು ನಾವು ಸೊ ಅಂತೂ ಇಂತೂ ಮಂತ್ರಾಲಯ ಎಲ್ಲ ಮುಗಿಸ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ. 7 ಗಂಟೆಗಿರೋ ಟ್ರೈನು ಆಲ್ಮೋಸ್ಟ್ 12 ಗಂಟೆಗೆ ಟ್ರೈನ್ ಇದೆ. ಟ್ರೈನ್ ಸವಾಸನೇ ಬೇಡ ಅನಿಸ್ಬಿಡ್ತು ಗುರು. ಫಸ್ಟ್ ಟೈಮು ಏನೋ ಒಂದು ಟ್ರೈನಲ್ಲಿ ವ್ಲಾಗ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಂ ಪಲ್ಟ. 11 ಗಂಟೆ ಟ್ರೈನು, ಎಷ್ಟೋ 3 ಗಂಟೆಗೆ ಬಂದು 4 ಗಂಟೆಗೆ ಬಿಡ್ತು. ಇವಾಗ 7 ಗಂಟೆಗಿರೋ ಟ್ರೈನ್ಗೆ ನಾವು ಇಲ್ಲಿ ಆಲ್ರೆಡಿ 5 ಗಂಟೆಗೆ ಬಂದು ಕಾಯ್ಕೊಂಡಿದ್ದೀವಿ. ಬಿಸಿಲಂತೂ ನರಕ ತೋರಿಸ್ತಾ ಇದೆ. 42 ಡಿಗ್ರಿ ಸೆಲ್ಸಿಯಸ್. ಹಾಂ, ವೈಟ್ ಬೆಸ್ಟ್ ಏಮರ್ಕದು ಮೋಟೋ ವ್ಲಾಗರ್ ಟ್ರಾವೆಲಿಂಗ್. ಹಾಂ, ವೈಟ್ ಬೆಸ್ಟ್. ಸೊ ಅದಕ್ಕೆ ಅಲ್ಲಿ ದೇವಸ್ಥಾನ ಹತ್ರ ಅಂತೂ ನಿಂತ್ಕೊಳೋಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಕಾಲಲ್ಲೆಲ್ಲ ಬೊಬ್ಬೆ ಬರೋದು ಒಂದು ಬಾಕಿ ಅಷ್ಟಿದೆ. ಸುಟ್ಟು ಬಿಸಾಗ್ತದೆ. ನಮ್ಮ ಬೆಂಗಳೂರಲ್ಲಿ ಇದೆ ಗುರು ಬಿಸಿಲು, ಬಟ್ ಏನಾದರೂ ಅಷ್ಟೊಂದು ಎಫೆಕ್ಟ್ ಅನಿಸಿಲ್ಲ ಯಾವತ್ತು. ಈ ಬಿಸಿಲು ಅಂತೂ ನೆಕ್ಸ್ಟ್ ಲೆವೆಲ್ ಬಿಸಾಗ್ತಾಯಿದೆ. ಎಲ್ಲ ಅಲ್ಲಿ ಹೋಗ್ತಾಯಿದ್ರು ಹೋಗಿ ಮಲ್ಗೋಣ ಅಂತ. ಇನ್ನೂ ಟ್ರೈನ್ 12 ಗಂಟೆಗೆ ಬರೋದು ಆಲ್ಮೋಸ್ಟು. ಇನ್ನೂ 6 ಅವರ್ಸ್ ಟೈಮ್ ಪಾಸ್ ಮಾಡಬೇಕು. ನೋಡೋಣ ಇನ್ನು ಎಷ್ಟು ಬೇಗ ಟ್ರೈನ್ ಬರುತ್ತೋ ಏನೋ ಅಂತ. ಅವನೇ ಕೇಳ್ತಾ ಇದ್ದ ಪಾಪ ಏನೋ ಅಂತ. ಓಹೋ, ಏನ ಚಾಕ್ಲೇಟ್ ಕೊಡ್ಸಕ್ಕ? ಇಲ್ಲೆಲ್ಲ ಐತೆ ಅಂಗಡಿ ನಿಂಗೆ ಚಾಕ್ಲೇಟ್ ಕೊಡ್ಸಕ್ಕ? ಸೊ ನಿದ್ದೆ ಬೇರೆ ಇಲ್ಲ, ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿದೆ. ಕಷ್ಟ ಆಗೋರು ಟ್ರೈನಲ್ಲಿ. ಟೈಮಿಗೆ ಟ್ರೈನ್ ಬಂತು ಅಂದರೆ ಏನು ತಲೆನೋವಿರಲ್ಲ. ಬಟ್ ಈ ಥರ ಅದೇ ಹೇಳ್ತಾ ಇದ್ದೀನಿ, 12 ಗಂಟೆಗೆ ಐತೆ ಟ್ರೈನು ಅಂತ. ಇನ್ನೂ 6 ಅವರ್ ನರಕ ಅನ್ಭವಿಸ್ಬೇಕಲ್ಲ. ಊರು ಬಿಟ್ಟು ಊರು ಬಂದು ಹಿಂಗೆ ಸಾಯ್ಬೇಕು. ಸೊ ನೋಡೋಣ ಇನ್ನು ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ಅಂತ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಮಾಡೋದ ಟ್ರೈನ್ ಬಂದು ಹೋಗ್ಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ ಊರಿಗೆ. ಬಟ್ ದರ್ಶನ ಎಲ್ಲ ಹೆಂಗೋ ಚೆನ್ನಾಗಾಯಿತು. ಬಟ್ ಈ ಟ್ರೈನ್ ಒಂದೇ ಎಡವಟ್ಟಾಗಿದ್ದು ನಮಗೆ. ನೋಡೋಣ ಇರಿ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋದು 12 ಗಂಟೆ.